ಸೊ ಗೈಸ್, ರಂಗಸ್ಥಳ ರಂಗನಾಥೇಶ್ವರ ದೇವಸ್ಥಾನ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಸೊ 20 ಕಿಲೋಮೀಟರ್ಸ್ ಅಲ್ಲ, ಸಾರಿ ಗೈಸ್, 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಭೋಗ ನಂದೀಶ್ವರ ದೇವಸ್ಥಾನ ಬಂದ್ಬಿಟ್ಟು ಫುಲ್ ವೀಡಿಯೋ ಮಾಡಿ ನಾನು ಹಾಕಿದ್ದೀನಿ. ಅದನ್ನು ಬಂದ್ಬಿಟ್ಟು ಇಲ್ಲಿ ಮೇಲೆ ಐ ಬಟನ್ನು ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕು ಇಲ್ಲ ನನ್ನ ಚಾನಲ್ಗೆ ಹೋದರೆ ನಿಮ್ಗೆ ಸಿಕ್ಬಿಡುತ್ತೆ ಆ ವೀಡಿಯೋನು. ಸೊ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಒಂದು ರೌಂಡ್ ಹಾಕೊಂಬರೋಣ, ಬನ್ನಿ ಹೋಗಿ. ಗೈಸ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಇಂಡಿಯನ್ ಆಯಿಲ್ದು ಕೂಡ ಒಂದು ಫ್ರೀ ಮ್ಯೂಸಿಯಂ ಇದೆ. ನೀವು ಅದನ್ನು ವಿಸಿಟ್ ಮಾಡ್ಬೋದು ಈ ಕಡೆ ಬಂದಿದ್ದೀರಾ ಅಂದರೆ. ಸೊ ಗೈಸ್, ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. ಒಂದು ಅರ್ಧ ಕಿಲೋಮೀಟರ್ ಐತೆ. ರಂಗಸ್ಥಳ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ನೋಡಿ, ಲೆಫ್ಟ್ ಸೈಡಲ್ಲಿ ಕಾಣ್ಬೋದು ನಿಮಗೆ. ಗೋಪುರ ಕಾಣಿಸ್ತಾ ಇರುತ್ತೆ ಕಾರ್ನರಲ್ಲಿ. ಸಾರಿ ಗೈಸ್, ಕ್ಯಾಮ್ರಾ ಸ್ಟಾಗ್ನೆಂಟ್ ಆಗಿದೆ. ಆ್ಯಂಡ್ ದೆನ್ ಆಲ್ಸೋ ಗೈಸ್, ಇಲ್ಲಿಗೆ ಡೈಲಿ ಟೂರಿಸ್ಟ್ ಪ್ಯಾಕೇಜ್ ನಡೀತದೆ. ಸೊ ನೀವು ಐ ಥಿಂಕ್ ಬೆಂಗಳೂರಿಂದ BMTC ಅವರು ಬಿಟ್ಟಿದ್ದಾರೆ ಗಾಡಿಗಳನ್ನ. ನೋಡಿ ಅಲ್ಲಿ ನಿಂತಿದ್ದಾವೆ, ಕಾಣ್ತಾ ಇರ್ಬೋದು. ಅಲ್ಲಿ AC ಬಸ್ಗಳಿವೆ ನೋಡಿ ಅಲ್ಲಿ ನಮ್ಮ ಬೆಂಗಳೂರ್ದು. ಸೊ ಆ ಬಸ್ಸಲ್ಲಿ 500 ರೂಪಾಯಿ ಕೊಟ್ಟರೆ ಗೈಸ್ ಒಂದು 5 ಲೊಕೇಶನ್ ಕರ್ಕೊಂಬರ್ತಾರೆ. ಅದರಲ್ಲಿ ಈ ಒಂದು ಲೊಕೇಶನು ಒಂದು ತುಂಬ ಚೆನ್ನಾಗಿದೆ ಗೈಸ್. ಈ ದೇವಸ್ಥಾನನು ನೋಡಿ ಲೆಫ್ಟ್ ಸೈಡಲ್ಲಿ ಐತೆ, ರೈಟ್ ಸೈಡಲ್ಲೂ ಒಂದು 2-3 ಬಸ್ ಐತೆ. ಇದೇ ಗೈಸ್, ಇಲ್ಲಿ ಬಸ್ ಇದೆ, ಒಂದು ಗೋಪುರ ಇದೆ. ಸೊ ಇದೇನೇ ರಂಗಸ್ಥಳ ರಂಗನಾಥ ಸ್ವಾಮೀಜಿ ಟೆಂಪಲ್. ಮೇಲೆ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ಗೈಸ್. ನಾನು ಹೇಳೋದಲ್ಲ, BMTC ರೈಡು ಇದೆ. 500 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ಬೆಂಗಳೂರು ಯಶವಂತಪುರ ಮತ್ತು ಮೆಜೆಸ್ಟಿಕ್ಕಿಂದ ಓಡುತ್ತೆ ಗಾಡಿ. ನೋಡಿ ಗೈಸ್, ಎಷ್ಟು ಯೂಸ್ ಆಗಿದೆ ಗೋಪುರ. 0.5 ಹಿಡಿತಿದ್ದೀನಿ ನಾನು. ನೋಡಿ ಸಿಕ್ಕಾಪಟ್ಟೆ ಹೈಟ್ ಇದೆ ಗೋಪುರ. ಈ ತಕ್ಷಣ ನಿಮ್ಗೆ ಕಾಣುತ್ತೆ ದ್ವಾರಪಾಲಕರು ಆ ಕಡೆ ಈ ಕಡೆ ನಿಂತಿದ್ದಾರೆ. ಆ್ಯಂಡ್ ಎಲ್ಲ ವಿಜಯನಗರ ಸ್ಟೈಲ್ ದೇವಸ್ಥಾನಗಳು ನಿಮ್ಗೆ ಈ ಥರ ಸಿಗುತ್ತೆ ಗೈಸ್ ನೋಡೋಕ್ಕೆ. ಸೊ ಗೈಸ್, ಇದೇನು ಕಲ್ಲು ನೋಡ್ತಾ ಇದ್ದೀರಾ, ಇದೇನೇ ಓಲ್ಡ್ ಸ್ಕಲ್ಪ್ಚರು. ಇದು ಮೇಲೆ ಕಟ್ಟಿರೋದು ಬಂದ್ಬಿಟ್ಟು ಹೊಸದು. ಈ ಕಾಂಪೌಂಡ್ ಎಲ್ಲ ನೋಡ್ಬೋದು, ಇವೆಲ್ಲ ಹಳೇದು, ಬಟ್ ಪೇಂಟ್ ಮಾಡಿದ್ದಾರೆ ಗೈಸ್ ಇದ್ರ ಮೇಲೆ. ಏನು ಗೈಸ್, ಬೇಜಾನ್ ಕೋತಿಗಳು ಕಾಟ ಇದೆ ಗೈಸ್, ಸ್ವಲ್ಪ ಹುಷಾರಾಗಿ ಓಡಾಡ್ಕೊಳ್ಳಿ. ಇನ್ನೊಂದು ಹನುಮಾನ್ದು ಸ್ಟ್ಯಾಚು ಇದೆ. ಇಲ್ಲಿ ಯಾವ ದೇವಸ್ಥಾನ ದೇವರು ಅಂತೂ ಗೊತ್ತಾಗ್ತಾಯಿಲ್ಲ ಗೈಸ್ ನನಗೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಹನುಮಾನು, ಅವ್ರ ಕೆಳಗಡೆನೇ ಚಿಕ್ಕ ಹನುಮಾನ್ ಕೂತವ್ರು ನೋಡಿ. ಎಂಟ್ರೆನ್ಸಲ್ಲೂ ನೀವು ನೋಡ್ಬೋದು ಈ ಗೋಪುರ. ಇದು ಮೇಲಿರೋದು ಬಂದು ಇವಾಗ ಹೊಸ್ದಾಗಿ ರೀಸೆಂಟಾಗಿ ಕಟ್ಸಿರೋದು ಅನ್ಕೊಂತೀನಿ. ಬಟ್ ದೆನ್ ಒರಿಜಿನಾಲಿಟಿ ನೋಡಿ ಇದೇನೆ. ಇದ್ರ ಮಧ್ಯದಲ್ಲ ಒಂದು ಗ್ಯಾಪ್ ಬರುತ್ತೆ ನೋಡಿ, ಇದೇನೇ ಒರಿಜಿನಲ್ಲು. ಇಲ್ಲೇ ಇರೋದು ದೇವರದ ಗರ್ಭಗುಡಿ. ಸೊ ಇಲ್ಲಿ ಕ್ಲಿಯರಾಗಿ ಹಾಕಿದ್ದಾರೆ, ಯೂಸ್ ಮಾಡಿಬಿಡಿ ಮೊಬೈಲ್ನ ಅಂತ. ಸೊ ಹೊರಗಡೆ ತೋರಿಸ್ತೀನಿ, ಆದರೆ ಒಂಚೂರು ಹೊರಗಡೆ ವೀಡಿಯೋ ಮಾಡ್ತೀನಿ ಗೈಸ್. ಗುಹೆ ಥರ ಇದೆ. ಮೇನ್ ಗೋಪುರ ನನಗೆ ಹಿಡಿಯೋಕ್ಕಾಗಿಲ್ಲ. ಇದನ್ನು ಗೋಪುರ ಬ್ಯಾಕ್ ಸೈಡ್ ಹಂಗೆ ಇರೋದು. ನಾನು ನೋಡಿದ್ರೆ ನೀವು ಅಲ್ಲಿ ಮಲಗಿದ್ದಾರಲ್ಲ, ಸೊ ಅದೇ ಥರನೇ ದೇವರು ಒಳಗಡೆ ಇರೋದು. ನಾವು ಫೋಟೋ ಇದ್ರೆ ಹಾಕ್ತೀನಿ ಇಂಟರ್ನೆಟ್ಟಲ್ಲಿ ಸಿಕ್ಕಿದ್ರೆ. ಇನ್ನೊಂದು ನೋಡಿ ಗೈಸ್, ಇಲ್ಲಿ ಶ್ರೀದೇವಿ ಆ್ಯಂಡ್ ಭೂದೇವಿ.
ಗೈಸ್ ಇವೆಲ್ಲ ಮನೆ ಟೈಪ್ ಇದೆ ಗೈಸ್, ಜನ ವಾಸ ಇದ್ದಾರೆ ಇಲ್ಲಿ. ಇದು ವಾಸ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಮನೇಲಿ ವಾಸ ಇದ್ದಾರೆ ಗೈಸ್. ಗೈಸ್ ನೋಡ್ಬೋದು ಇದು ಮನೆಯೇ ಗೈಸ್ ಇದು, ಬಟ್ ಇಲ್ಲಿ ಯಾರು ಸದ್ಯಕ್ಕೆ ವಾಸ ಇಲ್ಲ. ಬರೀ ಇಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದೆ, ಅದಕ್ಕೆ ಐಟಮ್ಸ್ಗಳು ಇಟ್ಕೊಂಡವ್ರೆ. ಬಟ್ ಕ್ಲೀನಾಗಿ ಓಪನ್ ಐತೆ ನೋಡಿ ಗೈಸ್, ತೋರಿಸ್ತೀನಿ ನೋಡಿ. ಕ್ಲೀನಾಗಿ ಒಂದು 1 BHK ಮನೆ ಇದ್ದಂಗೆ ಐತೆ ಗೈಸ್. ಸೇಮ್ ಇದೊಂದು ಯಾವುದೋ ಹಾಲ್ ಇದ್ದಂಗೆ ಐತೆ. ಆ್ಯಂಡ್ ಇಲ್ಲಿಂದ ಎಂಟ್ರ್ ಆಯ್ತು ಅಂದರೆ ಇಲ್ಲೊಂದು ಯಾವುದೋ ಹಾಲ್ ಇದ್ದಂಗೆ ಐತೆ ಗೈಸ್. ಇದು ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಅನ್ಕೊತೀನಿ. ಎಲ್ಲ ದೇವಸ್ಥಾನಕ್ಕೂ ಇರ್ತದೆ. ಅಂದನ್ ಗೈಸ್ ಇಲ್ಲ ನೋಡಿ, ಇಲ್ಲೂ ಒಂದಿವೆ. ರೈಟ್ ರೌಂಡ್ ನೋಡಿ ಹಿಂಗೈತೆ ದೇವಸ್ಥಾನ. ಇದೆ ಗೈಸ್ ಕೇಜ್ ಟೈಪ್ ಇದ್ದಿದ್ದು ಒಳಗಡೆ. ಐ ಥಿಂಕ್ ಇದು ಒಳಗಡೆ ಹಿಂದುಗಡೆನೇ ಎಲ್ಲ ನಾವು ಆ ಗುಹೆ ಥರ ನಾವು ಬಕ್ಕೊಂಡು ತಲೆ ಎಲ್ಲ ಹುಷಾರ್ಗೆ ಸೈಟ್ ಇರೋರ್ಗು ತಲೆ ಹೊಡಿತದೆ. ಸೊ ಹುಷಾರ್ಕೊಂಡು ನೋಡ್ಕೊಂಡು ಓಡಾಡಿ ಅಲ್ಲಿ. ಹಂಗೆ ಈ ದೇವಸ್ಥಾನನೂ ಸೇಮ್ ವಿಜಯನಗರ ಸ್ಟೈಲ್ ಕನ್ಸ್ಟ್ರಕ್ಷನ್ನೇ. ಆ್ಯಂಡ್ ದೆನ್ ಇದೂ ಮತ್ತು ಶ್ರೀರಂಗಪಟ್ಟಣನೂ ಸೇರಿ ಒಂದೇ ಟೈಮಲ್ಲೇ ಬಂದು ಪ್ರತಿಷ್ಠಾಪನೆ ಆಯಿತು ಅಂತಾರೆ. ಅದು ಬಟ್ ಬನ್ನಿ ಗೈಸ್ ಒಂದ್ಸಲಿ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಟೆಂಪಲ್ಲು. ಈ ಕಡೆ ಎಲ್ಲ ಸಾಕಾಗಿದೆ ಟೆಂಪಲ್. ಎದುರಿಗೂ ಸ್ಲೋಡಿತಾ ಇರ್ಬೋದಲ್ಲ. ಇದನ್ನು ನೋಡಿ ಜೈನ್ ಗುಡಿ ಹೆಂಗೆ ಕಟ್ಟೈತೆ. ಕ್ಯಾಮ್ರಲ್ಲಿ ಚಿಕ್ಕದಾಗಿ ಕಾಣಿಸ್ತೈತೆ, ಬಟ್ ನಿಜವಾಗ್ಲೂ ತುಂಬ ದೊಡ್ಡದಾಗೈತೆ ಗೈಸ್. ಆಲ್ಸೋ ಗೈಸ್ ಇಲ್ಲೊಂದು ಪಾಲ್ ಬಿದ್ದೋಗಿರೋ ಕಲ್ಯಾಣಿ ಇದೆ. ಅಷ್ಟೊಂದು ನೀರಿಲ್ಲ. ನಮ್ಮಮ್ಮ ಅಲ್ಲಿ ನೋಡಿ. ಹಾಯ್ ಅಮ್ಮ. ನಮ್ಮಪ್ಪ ಇಲ್ವಲ್ಲ, ಅದಕ್ಕೆ ಅವ್ರ ಬದಲು ಇವತ್ತು ಇವ್ರನ್ನ ಕರ್ಕೊಂಬಂದಿದ್ದೀನಿ ನಾನು. ನೋಡಿ ಇದರಲ್ಲಿ ಏನೈತೆ ಏನಿಲ್ಲ ಗೊತ್ತಿಲ್ಲ, ನೀರಿಲ್ಲ. ಓ ಗೈಸ್ ಹಾವಿದೆ ಗೈಸ್, ಅಲ್ಲಿ ಹಾವಿದೆ ತೋರಿಸಿ. ಅಯ್ಯೋ ಹೊಟ್ಟೋಯ್ತು ಗೈಸ್. ಶೆಟ್ ಜಸ್ಟ್ ಅಲ್ಲೊಂದು ಹಾವು ನೋಡಿದೆ ಗೈಸ್. ಅದೇನು ಸ್ವಲ್ಪ ಮೂಮೆಂಟ್ ಮಾಡಿದ ತಕ್ಷಣ ಹೊಟ್ಟೋಯ್ತು ಗೈಸ್. ತಡ್ರಿ ಹತ್ರ ಹೋಗಿ ನೋಡ್ತೀನಿ. ಸೊ ಗೈಸ್ ನೋಡೋದಲ್ಲ, ಇದೇನೇ ರಂಗಸ್ಥಳ ರಂಗನಾಥ ಸ್ವಾಮೀಜಿ ಟೆಂಪಲ್. ಸೊ ತುಂಬ ಚೆನ್ನಾಗಿತ್ತು ಗೈಸ್, ನೀವು ಒಂದ್ಸಲಿ ಬನ್ನಿ. ಅಂದರೆ ನಾನು ತೋರಿಸಿದ್ನಲ್ಲ ನಿಮಗೆ, ಈಶಾ ಫೌಂಡೇಶನ್ ಅವರು ಮತ್ತು ಈಶಾ ಫೌಂಡೇಶನ್ ನಮ್ಮ BMTC ಅವ್ರು ಬಂದ್ಬಿಟ್ಟು ಈಶಾ ಫೌಂಡೇಶನ್ಗೆ ಬಸ್ ಬಿಡ್ತಾರೆ. ಸೊ ಅದ್ರಲ್ಲಿ 5 ಲೊಕೇಶನ್ ಕರ್ಕೊಂಬರ್ತಾರೆ. ಅದರಲ್ಲಿ ಈ ದೇವಸ್ಥಾನವೂ ಒಂದು, ನಂದೀಂದೇಶ್ವರ ದೇವಸ್ಥಾನವೂ ಒಂದು, ಆ್ಯಂಡ್ ಸೆಂಟ್ರಲ್ ಒಂದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಕರ್ಕೊಂಡು ಹೋಗ್ತಾರೆ ಗೈಸ್. ಅಲ್ಲೂ ಚೆನ್ನಾಗಿದೆ ನೋಡ್ಬೋದು. ಬಟ್ ನಾನು ಈ ಟ್ರಿಪ್ಪಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅದನ್ನು. ಮತ್ತೆ ನೀವು ಬೇಕಂದರೆ ಅಲ್ಲೂ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು, ಚೆನ್ನಾಗಿದೆ ಅದೂ. ಸೊ ಎನಿ ವಿಚ್ ವೇಸ್ ಗೈಸ್, ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರೆ ಅಂದರೆ, ವಿಡಿಯೋ ಇಷ್ಟ ಆಗಿತ್ತಂದರೆ ಚಾನಲ್ಗೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ದೆನ್ ಇದೇ ಥರ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಕಲಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗೈಸ್.